ಈಗ ದಂಗಲ್ ಅಂತೂ ಶುರುವಾಗಿದೆ. ಅಖಾಡದಲ್ಲಿ ಯಾರ್ಯಾರು ಇಳಿದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೆಲವೊಂದಿಷ್ಟು ಮಾತ್ರ ಬಾಕಿ ಇದೆ, 1-2 ಮಾತ್ರ. ಇನ್ನುಳಿದಂಥದ್ದು ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಬಟ್ ಈಗ ಶುರುವಾಗಿರುವಂಥ ದಂಗಲ್ಗಳಲ್ಲಿ ಯಾರ ಮೇಲುಗೈ ಸಾಧಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಮೇಲುಗೈಯನ್ನ ಸಾಧಿಸ್ತಾ ಇದ್ದಾರೆ, ಏನ್ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ, ಯಾವ ರೀತಿಯಾಗಿ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ, ಜನ ಏನಂತ ಇದ್ದಾರೆ, ನಾಯಕರುಗಳು ಏನ್ ಮಾತನಾಡ್ತಾ ಇದ್ದಾರೆ, ಏನೆಲ್ಲ ಬೆಳವಣಿಗೆಗಳಾಗಿದೆ, ರಾಜಕೀಯವಾಗಿ ಆಗಿರುವಂತ ಬೆಳವಣಿಗೆಗಳೇನು, ಸ್ಥಳೀಯ ಮಟ್ಟದಲ್ಲಿ ಆಗಿರುವಂತ ಬೆಳವಣಿಗೆಗಳೇನು, ಇವೆಲ್ಲವನ್ನ ಇವತ್ತಿನ ಸೆಂಟ್ರಲ್ ದಂಗಲ್ನಲ್ಲಿ ನಿಮ್ಮ ಮುಂದೆ ಇಡುವಕ್ಕೆ ನಾನು ಬಂದಿದ್ದೀನಿ, ಅರುಣ್ ಬಡಿಗೇರ್. ಸೊ ಇವತ್ತಿನ ಈ ಸೆಂಟ್ರಲ್ ದಂಗಲ್ನಲ್ಲಿ ಮೊದಲನೇದಾಗಿ ಕೋಲಾರ ಕ್ಷೇತ್ರದಲ್ಲಿ ಏನಾಗಿದೆ ದಂಗಲ್ ಅನ್ನುವಂಥದ್ದನ್ನ ನೋಡೋಣ. ಕೋಲಾರದಲ್ಲಿ ಕೊನೆಗೂ ಕೂಡ ಬಗೆಹರಿದೆ. ಈಗ ಕೋಲಾರ ಕೈ ಟಿಕೆಟ್ ಬಿಕ್ಕಟ್ಟು. ಸೊ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಧಾನ ಸಭೆ ಈಗ ಸಕ್ಸಸ್ ಆಗಿದೆ. ಬಹಿರಂಗ ಹೇಳಿಕೆ ನೀಡದಂತೆ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಕೊನೆಗೂ ಈಗ ಕೋಲಾರ ಕೈ ಟಿಕೆಟ್ ಬಿಕ್ಕಟ್ಟು ಬಗೆಹರಿದಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಧಾನ ಸಭೆ ಸಕ್ಸಸ್ ಆಗಿದೆ. ಬಂಡಾಯ ಶಮನವಾಗಿದೆ. ಆದರೆ ಅಸಮಾಧಾನಿತರಿಂದ ಷರತ್ತು ಈಗ ಬರ್ತಾ ಇದೆ. ಏನು ಷರತ್ತು? ಸಿಎಂ ನೇತೃತ್ವದ ಸಭೆಯಲ್ಲಿ ಎರಡೂ ಬಣಗಳು ಭರವಸೆಯನ್ನ ಕೊಟ್ಟಿದ್ದಾವೆ. ಬಹಿರಂಗ ಹೇಳಿಕೆ ನೀಡದಂತೆ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಬಟ್ ಷರತ್ತನ್ನ ವಿಧಿಸಿದಾರಂತೆ. ಏನು ಷರತ್ತು ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಫೈನಲಿ ಕೋಲಾರದಲ್ಲಿ ಬಿಕ್ಕಟ್ಟು ಬಹುದೊಡ್ಡದಾಗಿ ಎದ್ದು ಬಿಡುತ್ತೆ. ರಾಜೀನಾಮೆ ಕೊಡುವಂಥದ್ದೆಲ್ಲ ನಡೀತಾ ಇತ್ತು. ಅದು ಹೈಡ್ರಾಮಾ ಅನ್ನುವಂಥದ್ದೆಲ್ಲ ಮಟ್ಟಕ್ಕೆ ಹೋಗ್ತಾ ಇತ್ತು. ಬಟ್ ಈಗ ಫೈನಲಿ ಈ ಹೈಡ್ರಾಮಾಗೆ ತೆರೆ ಬಿದ್ದಿದೆ. ನಾಟಕ ಪ್ರದರ್ಶನ ಆದ ನಂತರ ಕೊನೆಗೆ ತೆರೆ ಎಳೆಯುವಂತ ಕೆಲಸ ನಡೆಯುತ್ತೆ. ಹಾಗಿದ್ದಾಗ ಮುನಿಯಪ್ಪ ಬಿಟ್ಟು ಯಾರಿಗೆ ಕೊಟ್ಟರು ಕೂಡ ಕೆಲಸವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇರೋದು. ಮುನಿಯಪ್ಪ ಬಿಟ್ಟು ಯಾರಿಗಾದ್ರು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅವರದ್ದು ಯಾವಾಗಿದ್ರು ಕೂಡ ಇರೋದೇನು ಅಂತಂದ್ರೆ, ಮುನಿಯಪ್ಪನವ್ರಿಗೆ ಮಾತ್ರ ಕೊಡಬೇಡಿ, ಅವ್ರ ಕುಟುಂಬದವ್ರಿಗೆ ಮಾತ್ರ ಕೊಡಬೇಡಿ ಅನ್ನುವಂಥದ್ದನ್ನ ಹೇಳ್ತಾನೆ ಬಂದಿದ್ದು. ಸೊ ಆದ್ರೆ ಬಲಗೈ ಆದ್ರೂ ಓಕೆ, ಆದ್ರೆ ಅಭ್ಯರ್ಥಿ ನೀವೇ ಆಯ್ಕೆ ಮಾಡಿ. ಈ ಅಸಮಾಧಾನಿತರು ಒಂದು ಷರತ್ತನ್ನ ವಿಧಿಸ್ತಾ ಇರೋದು. ಬಲಗೈ ಆದ್ರೂ ಓಕೆ, ಅಭ್ಯರ್ಥಿಯನ್ನ ನೀವೇ ಆಯ್ಕೆ ಮಾಡಿ, ಬಟ್ ಬಲಗೈಗೆ ಮಾತ್ರ ಕೊಡಬೇಕು ಅನ್ನುವಂಥದ್ದು ಅವರ ಪಟ್ಟು. ರಾಜೀನಾಮೆ ಕೊಡೋಕೆ ಹೋದಂತ ಡ್ರಾಮಾ ಏನ್ ಕ್ರಿಯೇಟ್ ಆಗಿತ್ತು ಆ ಟೈಮಲ್ಲಿ ಹೇಳ್ತಾ ಇದ್ದಿದ್ದು ಇದನ್ನೇ. ಇದನ್ನ AICC ಅಧ್ಯಕ್ಷರ ಗಮನಕ್ಕೆ ತರ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ತರೋ ಅವಶ್ಯಕತೆ ಏನಿಲ್ಲ. ಈಗಿರುವಂತಹ ಮಾಧ್ಯಮಗಳ ವಿಚಾರದಲ್ಲಿ, ಹೋಗ್ತಾ ಇರುವಂತಹ ಸುದ್ದಿಗಳ ವಿಚಾರದಲ್ಲಿ ಡೆಫಿನೆಟ್ ಆಗಿ ಅವ್ರ ಗಮನಕ್ಕೆ ಹೋಗಿರುತ್ತೆ. ಗಮನಕ್ಕೆ ತರದೇ ಇರಕ್ಕಾಗತ್ತಾ? ಹೋಗುತ್ತೆ. ಸೊ ಖರ್ಗೆ ಅವರ ತೀರ್ಮಾನಕ್ಕೆ ಬಿಡ್ತೀವಿ ಅಂತ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಮೈ ಮೇಲೆ ಈ ಎಣ್ಣೆ ಹಚ್ಕೊಂಡಾಗ ಕೈ ಜಾರಬಾರದು ಅಂತ ಹೇಳಿ ಎಣ್ಣೆ ಹಚ್ಕೊಳ್ತಾರೆ. ಹಾಗಾಗಿ ಈಗ ಯಾರು ಮೈ ಮೇಲೆ ಹಾಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಇದನ್ನ ಈಗ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲವನ್ನ ಖರ್ಗೆ ಅವ್ರು ನೋಡ್ಕೊಳ್ತಾರೆ, AICC ಅಧ್ಯಕ್ಷರು. ಹಾಗಾಗಿ ಅವ್ರು ಹೇಳಿದ್ರೆ ಸುಮ್ಮನೆ ಹೂ ಅನ್ಬೇಕಲ್ವಾ. ಸೊ ಹಾಗಾಗಿ ಅವ್ರು ತೀರ್ಮಾನಕ್ಕೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಏನ್ ಮಾತನಾಡಿದ್ದಾರೆ ನೋಡ್ಬಿಡೋಣ. ಇವತ್ತು ನಾವೆಲ್ಲ ಮಾತಾಡಿದಂಥ ಸಂಧಾನ ಸಭೆ ಯಶಸ್ವಿಯಾಗಿದೆ. ನಾವೆಲ್ಲ ನಮ್ಮ ಶಾಸಕರು ಏನು ಹೇಳಿದ್ದಾರೆ ಅಂದರೆ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ AICC ಏನು ತೀರ್ಮಾನ ತಗೋತದೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಯಾರಿಗೆ ಸಹ ಟಿಕೆಟ್ ಕೊಟ್ರೂ ನಾವು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮದು ಅಂತ ಇವತ್ತು ಈ ಸಭೆಯಲ್ಲಿ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ಹೇಳಿದ್ದೆ, ನಾವೆಲ್ಲ ಬಂದು ನಾಳೆ ಪ್ರೆಸ್ಸಿಗೆ ನಾವು ಹೇಳ್ತೀವಿ ಅಂತ. ಅದೇ ಪ್ರಕಾರ ಸಂಧಾನ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೋಡಿ, ನಿನ್ನೆ ಕನ್ಫ್ಯೂಷನ್ ಇತ್ತು. ಇನ್ನೂ ಯಾವುದು ಟಿಕೆಟು ಅನೌನ್ಸ್ ಆಗಿರಲಿಲ್ಲ ಕೋಲಾರ ಜಿಲ್ಲೆಗೆ. ಆದರೆ ನಮ್ಮ ಶಾಸಕರುಗಳಿಗೆ ಸ್ವಲ್ಪ ಅದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು. ಯಾರೋ ಟಿಕೆಟ್ ಆಗೋಗಿದೆ ಅಂತ ಹೇಳಿದರು. ಆದರೆ ನಿಜವಾಗ್ಲೂ ಕೋಲಾರ ಜಿಲ್ಲೆಗೆ ಹೈಕಮಾಂಡು ಟಿಕೆಟ್ ಅನೌನ್ಸ್ ಮಾಡಿರಲಿಲ್ಲ. ಅದರಿಂದ ಅದನ್ನು ಇವತ್ತು ಅವ್ರು ಕನ್ಫರ್ಮ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಶಾಸಕರುಗಳು ಒಪ್ಕೊಂಡಿದ್ದಾರೆ. ಇನ್ನು ಮುಂದೆ ಹೈಕಮಾಂಡ್ ಯಾವ ಥರ ತೀರ್ಮಾನ ತಗೋತದೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯಾವ ಥರ ತೀರ್ಮಾನ ತಗೋತಾರೆ, ಅದರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಮುಂದೆ ಯಾವುದೇ ವ್ಯಕ್ತಿಯ ಹೆಸರಿಲ್ಲ. ಹೈಕಮಾಂಡು ಏನು ನಿರ್ಧಾರ ತಗೋತದೆ ಆ ನಿರ್ಧಾರದ ಪ್ರಕಾರ ಹೋಗ್ತೀವಿ ಅಂತೇಳಿ ನಮ್ಮ ಶಾಸಕರು ಹೇಳಿದ್ದಾರೆ. ಯಾರಿಗೆ ಹೆಸರು ನಾವು ಯಾವುದೇ ಹೆಸರು ನಾವು ಇಲ್ಲಿ ಅವರು ಹೇಳ್ತಾ ಇಲ್ಲ, ಯಾರ ಹೆಸರು ಹೇಳ್ತಾ ಇಲ್ಲ. ಏನು ಇಲ್ಲ ಆ ಥರ ಯಾರ ಹೆಸರು ಹೇಳಿಲ್ಲ. ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ಎಲ್ಲ ಶಾಸಕರುಗಳು ಮತ್ತು ನಮ್ಮ ಮಾನ್ಯ ಮಂತ್ರಿಗಳಾದ ಸುಧಾಕರ್ ಅವರು ಹೇಳಿದ್ದಾರೆ,
ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ, ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಏನು ನಿರ್ಧಾರ ಮಾಡ್ತಾರೆ, ಆ ನಿರ್ಧಾರ ಈ ಭರವಸೆಯನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮೊದಲೇ ಕೊಟ್ಬಿಟ್ಟಿದ್ರೆ ಆಗ್ತಾ ಇರಲಿಲ್ಲ. ಬಟ್ ಹೈ ಡ್ರಾಮಾ ಸೃಷ್ಟಿ ಮಾಡುವಂಥದ್ದು ಏನಿತ್ತು ಅನ್ನೋದು ಬಹಳ ಚರ್ಚೆಗೆ ಈಡಾಯಿತು. ಅದು ಜೊತೆಗೆ ನಗೆ ಪಾಟ್ಲಿಗೂ ಕೂಡ ಈಡಾಯಿತು. ಹೋಗ್ಬಿಟ್ಟು ರಾಜೀನಾಮೆ ಕೊಡೋಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ, ಅದಾದ ನಂತರ ಫೋನ್ ಮಾಡಿದ ತಕ್ಷಣ ಇಲ್ಲ ನಾವು ನಾಳೆಗೆ ಮುಂದೂಡಿಕೆ ಮಾಡಿದ್ದೀವಿ ಅಂತ ಅಂದರು. ಇವತ್ತು ನೋಡಿದ್ರೆ ಅದು ಎಲ್ಲವೂ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಬರ್ತಾ ಇದ್ದಾರೆ.